ಸರ್ 5 ವರ್ಷಗಳ ನಂತರ ಕಂಬ್ಯಾಕ್ ಆಗಿದ್ದೀರಾ ಹೀರೋ ಆಗಿ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಸಿನಿಮಾ? ಬಹಳ ಬಹಳ ಸಂತೋಷ ಇದೆ. ಬೆಳ್ಳಿ ತೆರೆ ಮೇಲೆ 5 ವರ್ಷ ಆದಮೇಲೆ ನಾನು ಬರ್ತಾ ಇದ್ದೀನಿ. ಆದರೆ ಕಿರು ತೆರೆ ಮೇಲೆ ನಾನು ನಾಯಕ ನಟನಾಗಿ ನಾನು ಕಾಣಿಸ್ಕೊತಾ ಇದ್ದೀನಿ. ಈಗ ನನ್ನ ಸೂರ್ಯವಂಶ ಧಾರಾವಾಹಿ ಕೂಡ ಬರ್ತಾ ಇದೆ. ಬಹಳ ಸಂತೋಷ ಇದೆ. ಇದು ಒಂದು ವಿನೂತನ, ವಿಭಿನ್ನ, ವಿಶಿಷ್ಟವಾದಂತಹ ಒಂದು ವಿರಳವಾಗಿರ್ತಕ್ಕಂಥ ಪ್ರಯತ್ನ ಇದು. ಬಹುಶಃ ಈ ಥರದ ಒಂದು ಚಿತ್ರ ನಾನು ಇದರಲ್ಲಿ ಅಭಿನಯಿಸಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬಹುಶಃ ಈ ಥರದ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಇದರಲ್ಲಿ ಅತಿಯಾದ ಗಾಂಭೀರ್ಯತೆ ಇಲ್ಲ. ಇದು ವಿನೋದದ ಮುಖಾಂತರ, ಹಾಸ್ಯದ ಮುಖಾಂತರ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಸಾಕಷ್ಟು ತಿರುವುಗಳು ಇರತಕ್ಕಂಥ ಚಿತ್ರ. ಕೇವಲ 1 ಗಂಟೆ 42 ನಿಮಿಷ ಅವಧಿಯ ಚಿತ್ರ. ಒಂದು ಚಿತ್ರಕ್ಕೆ ಬೇಕಾಗಿರ್ತಕ್ಕಂಥ ಮನರಂಜನೆ ಪ್ರತಿಯೊಂದು ಅಂಶ ಕೂಡ ಈ ಚಿತ್ರದಲ್ಲಿದೆ. ಒಳ್ಳೆ ಸಾಹಸ ಇದೆ, ಒಳ್ಳೆ ಸಂಗೀತ, ಸಾಹಿತ್ಯ ಇದೆ, ನಾಟ್ಯ ಇದೆ, ನಾನಾಗಲೇ ಹೇಳಿದಾಗೆ ಹಾಸ್ಯ ಇದೆ, ರೋಮಾಂಚನ ಹುಟ್ಟಿಸೋ ಎಷ್ಟೋ ಸಂದರ್ಭಗಳಿವೆ, ಸನ್ನಿವೇಶಗಳಿವೆ, ರಹಸ್ಯ ಇದೆ, ತಿರುವುಗಳಿವೆ. ಹಾಗಾಗಿ ಇದು ಒಂದು ಸಮಗ್ರವಾಗಿ ನೋಡೋದಾದರೆ ಇಡೀ ಕುಟುಂಬ ಕೂತ್ಕೊಂಡು ನೋಡಿ ಸಂತೋಷ ಪಡುವಂಥ, ಖುಷಿ ಪಡುವಂಥ ಚಿತ್ರ ಇದು. ಸರ್, ನಿಮ್ಮ ಹಿಂದಿನ ಸಿನಿಮಾಗಳಲ್ಲಾಗಿರ್ಬೋದು, ಧಾರಾವಾಹಿಗಳಲ್ಲಾಗಿರ್ಬೋದು, ಒಂದು ರೀತಿಯಂತಹ ಮೈಲ್ಡ್ ಸಾಫ್ಟ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ರಿ. ಆದರೆ ಹೀರೋ ಆಗಿ ಕಂಬ್ಯಾಕ್ ಆಗಿ ಆಗ್ತಾ ಈ ಥರದ ಒಂದು ಕಾನ್ಸೆಪ್ಟನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಏನಿತ್ತು ಸರ್? ಸೊ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಏನಾದ್ರು ಅನ್ನಿಸ್ತಾ ಇತ್ತಾ? ಅಥವಾ ಈಗ ಸಿನಿಮಾ ರಿಲೀಸ್ ಆದಮೇಲೆ ಜನರ ಒಪಿನಿಯನ್ ನೋಡಿದ್ರೆ ಏನು ಅನಿಸ್ತಾ ಇದೆ ಸರ್? ಜನರ ಒಪಿನಿಯನ್, ಅವರ ಪ್ರತಿಕ್ರಿಯೆ ನೋಡಾದ್ಮೇಲೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಪಟ್ಟ ಒಂದು ಶ್ರಮ ಏನಿದೆ, ಒಂದು ಪ್ರಯತ್ನ ಏನಿದೆ, ಒಂದು ಹೊಸ ಪ್ರಯೋಗ ಏನಿದೆ, ಅದು ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಒಬ್ಬ ಕಲಾವಿದನಿಗೆ ಅಥವಾ ನಮ್ಮ ಇಡೀ ತಂಡಕ್ಕೆ ಇನ್ನೇನು ಬೇಕು. ಅನಿರುದ್ಧ್ ಸರ್ಗೆ ಕರಿತಾ ಇದ್ರು, ಇನ್ ಮುಂದೆ ಶೆಫ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಆನ್ಲೈನ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಆ ಶೆಫ್ ಅನ್ನೋ ಪದ ಜಾಸ್ತಿ ಓಡ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಸರ್? ಯಾಕಂದ್ರೆ ನಳ ಮಹಾರಾಜನು ಕೂಡ ಗಂಡ್ಮಕ್ಳಿಗೆ ಹೋಲಿಕೆ ಮಾಡ್ತಾರೆ. ಈಗ ನೀವು ಆ ಪಾತ್ರದಲ್ಲಿ ಶೆಫ್ ಅಂತ ಕಾಣಿಸ್ಕೊಳ್ತಾ ಇದ್ದೀರಾ. ಭೀಮಸೇನ ಕೂಡ ಆಗಿದ್ರು. ಸಂತೋಷ ಇದೆ. ನಿಜ ಜೀವನದಲ್ಲಿ ನನಗೆ ಅಡುಗೆ ಮಾಡಕ್ ಬರಲ್ಲ, ಆದ್ರೆ ಶೆಫ್ ಚಿದಂಬರನ್ಗೆ ಮಾತ್ರ ಒಂದು ಪರಿಣಿತ ಇದರಲ್ಲಿ. ಈ ಒಂದು ಚಿತ್ರದ ಮುಖಾಂತರ ನಾನು ಒಂದಿಷ್ಟು ಅಡುಗೆ ಮಾಡೋದನ್ನ ಕಲ್ತ್ಕೊಂಡೆ. ಆಮೇಲೆ ಮೊಟ್ಟ ಮೊದಲನೇದಾಗಿ ತರಕಾರಿ ಹೆಚ್ಚೋದನ್ನ, ಕತ್ತರಿಸೋದನ್ನ, ಅದನ್ನ ಕಲ್ತ್ಕೊಂಡೆ. ನಾನು ಒಬ್ಬ ಶೆಫ್ ಅವ್ರನ್ನ ಕರೆಸಿ ನಾನು ಅವರಿಂದ ಕಲ್ತ್ಕೊಂಡೆ. ಹಾಗಾಗಿ ಅಡುಗೆ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದ್ರೂ ಕೂಡ, ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟರು ಕೂಡ ಮನೆಯವರೆಲ್ಲನೂ ನನ್ನನ್ನ ಅಡುಗೆ ಮನೆಯಿಂದ ಆಚೆ ತಳ್ತಾ ಇದ್ರು, ನೀವು ಬೇಡ ಬೇಡ ಹೋಗಿ ಹೋಗಿ ಅಂತ. ಆದ್ರೆ ಈ ಒಂದು ಚಿತ್ರದ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅಡುಗೆ ಮಾಡೋದಕ್ಕೆ ಕಲ್ತಿದ್ದೀನಿ. ಸಂತೋಷ.